ನಲ್ಲಿ ಮರ್ಯಾದಾ ಹತ್ಯೆ ನಡೆದಿದೆ. ಅನ್ಯ ಕೋಮಿನ ಯುವಕನನ್ನ ತಂಗಿ ಪ್ರೀತಿಸಿದ್ಲು ಅನ್ನುವಂತಹ ಕಾರಣಕ್ಕೆ ಅಣ್ಣನೇ ತಂಗಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ತಂಗಿ ಮತ್ತು ತಾಯಿಯನ್ನ ಕೆರೆಗೆ ತಳ್ಳಿ ಕೊಂದಿದ್ದಾನೆ ಯುವಕ ನಿತಿನ್. ಹುಣಸೂರು ತಾಲೂಕಿನ ಮರೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸ್ತಾ ಇದ್ಲು ತಂಗಿ ಧನುಶ್ರೀ. ಈ ವಿಚಾರ ಅಣ್ಣಂಗೆ ಗೊತ್ತಾಗುತ್ತೆ. ಕೆರೆಯ ಬಳಿಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ಅದಾದ ಮೇಲೆ ಕೃತ್ಯವನ್ನ ಎಸಗಿದ್ದಾನೆ. ಮೊದಲು ತಂಗಿಯನ್ನ ಕೆರೆಗೆ ತಳ್ಳಿ ಸಾಯಿಸ್ತಾನೆ ನಿತಿನ್. ಮಗಳ ರಕ್ಷಣೆಗೆ ತಾಯಿ ಓಡೋಡಿ ಬರ್ತಾರೆ, ಅನಿತಾ ಅಂತೇಳಿ ಅವರ ಹೆಸರು. ಅವರನ್ನೂ ಕೂಡ ಬಿಡದೆ ಕೆರೆಗೆ ತಳ್ಳಿ ಬಿಡ್ತಾನೆ. ಆರೋಪಿ ಯುವಕ ನಿತಿನ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮರ್ಯಾದಾ ಹತ್ಯೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸಿರುವಂತಹ ಕಾರಣಕ್ಕೆ ಧನುಶ್ರೀಯನ್ನ ಕೊಲೆ ಮಾಡಿರೋದಾಗಿ ಅಣ್ಣ ಒಪ್ಪಿಕೊಂಡಿದ್ದಾನೆ. ಆತನ ಹೆಸರು ನಿತಿನ್. ಈಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂತಹದ್ದು. ನಿತಿನ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಧನುಶ್ರೀ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿರುವಂತಹ ಕಾರಣಕ್ಕೆ ಇಬ್ಬರನ್ನು ಕೂಡ ಕೆರೆಗೆ ತಳ್ಳಿ ಕೊಲೆಯನ್ನ ಮಾಡಲಾಗಿದೆ. ತಂಗಿಯೂ ತಾಯಿನೂ ನೋಡ್ತಿರೋದು ಏನ್ ಕಾರಣಕ್ಕೆ ಅಂತ ನೆಂಟ್ರ ಮನೆಗೆ ಹೋಗ್ತೀನಿ ಅಂತ ಬಂದಿದ್ದು. ಮೊದಲು ಅವ್ರಿಗಾರ್ತು ತಂಗಿಗೂ ಅವನಿಗೂ ಮಾತಿಲ್ಲ. 7 ತಿಂಗಳಿಂದ 7 ತಿಂಗಳು ಮಾತಿಲ್ಲ. ನೀನು ಅವ್ಳ ಸುದ್ದಿ ನೀನು ಮಾತಾಬೇಡ, ಅವ್ಳ ಸುದ್ದಿ ನೀನು ಮಾತಾಬೇಡ ಅಂದ್ಬಿಟ್ಟು ನಾನು ಸುಮ್ಮನಿರಿಸಿದೆ. ನಾವು ತಾಯಿ ಎತ್ತರು ನಾವೇನಾರು ಮಾಡ್ಕೊತೀವಿ ಅಂತ. ಇವನ್ನ ಸರಿಯಾಗಿದ್ದರೆ ಇಲ್ಲಿ ಹೊಡೆದಾಡೋದಾದ್ರೆ ಮನೆಗೆ ಬರೋದು ಬೇಡ, ಇಲ್ಲಾಂದ್ರೆ ಹೊರಗಡೆ ಎಲ್ಲರೂ ಕೂಲಿ ಮಾಡ್ತಾ ಇದ್ಬಿಡು. ಕೆಲಸ ಮಾಡ್ತಿದ್ದೆ, ಅದು ದುಡ್ಡು ತಂದ್ಕೊಡ್ತಿದ್ದೆಲ್ಲ ನಮ್ಮ ಹೆಂಗಸರಿಗೆ ನಾನು ಹೇಳ್ತಿದ್ದೆ, ಅವನ್ನ ಬಿಟ್ಬಿಡು, ನನ್ನ ಹತ್ರ ಏನೂ ಕೇಳಬೇಡ, ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಅಂತ. ನೆನ್ನೆ ಬಂದನು ನೀತಿ ಬಂದನೆ ನನ್ನ ಹತ್ರನೇ ಪೆಟ್ರೋಲ್ ತೆಗೆಸ್ಕೊಂಡು ನಮ್ಮ ಮಿಸ್ಸಸ್ ನಮ್ಮ ಸಹೋದರ ಮಗನಿಗೆ ಹುಷಾರಿಲ್ಲ. ತಂಗಿ ಮತ್ತು ತಾಯಿಯನ್ನ ಕೆರೆಗೆ ತಳ್ಳಿ ನಿತಿನ್ ಕೊಲೆ ಮಾಡಿರುವಂತಹದ್ದು. ಈ ಕೊಲೆಗೆ ಕಾರಣ ಅನ್ಯ ಜಾತಿಯ ಯುವಕನನ್ನ ತಂಗಿ ಪ್ರೀತಿಸಿದ್ಲು ಅನ್ನುವಂತಹ ಕಾರಣಕ್ಕೆ 19 ವರ್ಷದ ಧನುಶ್ರೀಯನ್ನ ಕೆರೆಗೆ ತಳ್ಳಿ ಅಣ್ಣ ನಿತಿನ್ ಕೊಲೆ ಮಾಡಿದ್ದಾನೆ. ಸಹಜವಾಗಿಯೇ ಕುಟುಂಬಸ್ಥರ ಆಕ್ರಂದದ ಮುಗಿಲು ಮುಟ್ಟಿರುವಂತಹದ್ದು. ಹುಣಸೂರು ತಾಲೂಕಿನ ಮರೂರು ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು. ಕೆರೆಯ ಬಳಿಗೆ ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ದಾನೆ, ಮಾತನಾಡ್ಬೇಕು ಬಾ ಅಂಥೇಳಿ. ಆ ಸಂದರ್ಭದಲ್ಲಿ ಈ ಅನ್ಯ ಜಾತಿಯ ಯುವಕನ ಪ್ರೀತಿ ವಿಚಾರವನ್ನು ಪ್ರಸ್ತಾಪಿಸಿ ಇಬ್ಬರ ನಡುವೆ ಮಾತಿನ ಚಕಮಕಿಯಾಗಿದೆ. ಇಲ್ಲ, ಪ್ರೀತಿಸಿದವನೊಟ್ಟಿಗೇನೆ ನಾನು ಬದುಕೋದು, ನಾನು ಆತನ ಜೊತೆಗೇ ಇರ್ತೇನೆ ಅಂಥೇಳಿ ಧನುಶ್ರೀ ಹೇಳ್ತಾ ಇದ್ದ ಹಾಗೆ ಕೋಪಗೊಂಡಂತಹ ನಿತಿನ್ ಆಕೆಯನ್ನು ಕೆರೆಗೆ ತಳ್ಳಿ ಮನೆಗೆ ವಾಪಸ್ ಆಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತಾಯಿ ಧನುಶ್ರೀಯನ್ನು ಕಾಪಾಡಲಿಕ್ಕೆ ಮುಂದಾಗ್ತಾರೆ. ತಾಯಿ ಇನ್ನೇನು ಧನುಶ್ರೀಯನ್ನು ಕಾಪಾಡಿಬಿಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ತಂಗಿಯ ಜೊತೆಗೆ ತಾಯಿಯನ್ನು ಕೂಡ ನಿತಿನ್ ಕೆರೆಗೆ ತಳ್ತಾನೆ.